ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ನಿಮ್ಮ ಮನೇಲೇನಾದರೂ ಬಿಸಾಕುವ ಹಳೆಯ ಕುರ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಅಪ್ಪಿತಪ್ಪಿಯೂ ಹಳೆಯ ಕುರ್ತಾಗಳನ್ನು ಕಾಟನ್ದಾಗಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬಿಸಾಕಲಿಕ್ಕೆ ಹೋಗಲೇಬೇಡಿ. ನೋಡಿ, ಕೆಲವೊಂದು ಸಾರಿ ನಾವೇನು ಮಾಡಿಬಿಡ್ತೀವಿ, ಬಟ್ಟೆಗಳಿಗೆ ಏನಾದರೂ ಕಲೆ ಆಯಿತು ಅಂತನೋ ಅಥವಾ ಸ್ವಲ್ಪ ಎಲ್ಲಾದರೂ ಹರಿದೋಯ್ತು ಅಥವಾ ಬಟ್ಟೆ ಹಳೇದಾಯಿತು ಹಾಕಿ ಬೇಜಾರಾಯಿತು ಅಂತಲೋ ಯಾವುದೋ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ, ಬೇಡ ಅಂತ ಹೇಳಿ ಇದನ್ನು ಹಾಕೋದು ಬೇಡ ಅಂತ ಹೇಳಿ ಹಾಗೆ ಇಟ್ಬಿಡ್ತೀವಿ. ನೋಡಿ, ಈ ಥರ ಬಟ್ಟೆಗಳನ್ನು ಬೇಡ ಅಂತ ಹೇಳಿ ಇಟ್ಟು ಮನೆಯ ಸ್ಪೇಸನ್ನು ಹಾಳು ಮಾಡೋದಕ್ಕಿಂತ ನೀವು ಈ ರೀತಿ ಮರುಬಳಕೆ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆದರೂ ಆಗುತ್ತೆ. ನೋಡಿ, ನಾನಿಲ್ಲಿ ಕುರ್ತಾದ ಜಸ್ಟ್ ಸ್ಲೀವ್ಸಿನ ಭಾಗವನ್ನು ತೊಗೊಂಡಿದ್ದೀನಿ. ಹಾಗಂತ ನೀವು ಕುರ್ತಾ ಫುಲ್ಲನ್ನು ನೀವು ಬಿಸಾಕಲಿಕ್ಕೆ ಹೋಗಲೇಬೇಡಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಆ ಕುರ್ತಾದಿಂದ ಹೇಗೆ ನೀವು ಮರುಬಳಕೆ ಮಾಡಬಹುದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ಸ್ಲೀವ್ಸನ್ನು ನಾವು ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ನೋಡಿ ಕ್ರಾಸಲ್ಲಿರೋದನ್ನು ಅದನ್ನು ನೀಟಾಗಿ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಇದೇನು ಸ್ಲೀವ್ಸಿನ ಭಾಗ ಇದೆಯಲ್ಲ, ಅದನ್ನು ಉಲ್ಟಾ ಮಾಡಿಕೊಂಡು ನಂತರದಲ್ಲಿ ನೀವು ಮಡಚಿಬಿಟ್ಟು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನಿಲ್ಲಿ ಸೂಜಿ ದಾರವನ್ನು ತೊಗೊಂಡಿದ್ದೀನಿ. ನೀವು ಯಾವ ಕಲರಿನ ಬಟ್ಟೆ ಇರುತ್ತೆ ನೋಡಿ, ಅದೇ ಕಲರಿನ ದಾರವನ್ನು ತೊಗೊಂಡ್ಬಿಟ್ಟು ನೀವು ಈ ರೀತಿ ಸೂಜಿಗೆ ಪೋಣಿಸ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಈ ಬಟ್ಟೆಯನ್ನು ಉಲ್ಟಾ ಮಾಡಿಕೊಂಡು ಅದನ್ನು ಮಡಚಿಬಿಟ್ಟು ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ಚಿಕ್ಕದಾಗಿ ಹೊಲಿಗೆ ಹಾಕಿದರೆ ತುಂಬ ಅದು ಗಟ್ಟಿಯಾಗಿ ಇರುತ್ತೆ. ನೀವು ದೂರವಾಗಿ ಹೊಲಿಗೆ ಹಾಕಿದರೆ ಅದು ಕಷ್ಟ ಆಗುತ್ತೆ, ಬೇಗನೆ ಕಿತ್ತು ಬಂದುಬಿಡುತ್ತೆ. ಹಾಗಾಗಿ ಚಿಕ್ಕದಾಗಿ ಹೊಲಿಗೆನ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಚಿಕ್ಕದಾಗಿ ನಾವು ಹೀಗೆ ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ. ಅದನ್ನು ಮಡಚಿಬಿಟ್ಟು ನೀಟಾಗಿ ಹೀಗೆ ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆಯೇ ನೀವೆಲ್ಲ ಹಳೆಯ ಬಟ್ಟೆಗಳಿಂದ ಯಾವ್ಯಾವ ರೀತಿ ಮರುಬಳಕೆ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಕೂಡ ತಿಳ್ಕೊಂಡ ಹಾಗೆ ಆಗುತ್ತೆ. ಸಾಧ್ಯವಾದರೆ ಅವುಗಳನ್ನು ವಿಡಿಯೋ ಮೂಲಕ ತೋರಿಸಲಿಕ್ಕೆ ನಾವು ಕೂಡ ಪ್ರಯತ್ನ ಪಡ್ತೀವಿ. ಹಾಗೆಯೇ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆಯ ಕುರ್ತಾಗಳನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಹಳೆಯ ಟೀ ಶರ್ಟನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಶರ್ಟನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಸೀರೆಗಳನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಹೀಗೆ ನೈಟ್ ಪ್ಯಾಂಟ್ಗಳನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಹೀಗೆ ನಾನಾ ರೀತಿಯ ವಿಡಿಯೋಗಳನ್ನು ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತೋರಿಸಿದ್ದೀವಿ. ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿ ನೋಡಬಹುದು. ನೋಡಿ, ಕೇವಲ ಒಂದು ಸೈಡಲ್ಲಿ ನಾವು ಈ ರೀತಿ ಮಡಚ್ಕೊಂಡ್ಬಿಟ್ಟು ಹೊಲಿಗೆ ಹಾಕಿದರೆ ಆಯಿತು. ಇಷ್ಟೇ ಸಿಂಪಲ್ ಆಗಿರುವಂತಹ ಐಡಿಯಾ. ಬಟ್ ಇದು ವರ್ಕ್ ಆಗುತ್ತೆ, ನಿಮಗೆ ದಿನನಿತ್ಯ ಯೂಸಿಗೆ ಬರುತ್ತೆ. ಎಲ್ಲರ ಮನೆಯಲ್ಲೂ ಕೂಡ ದಿನನಿತ್ಯ ನೀವು ಇದನ್ನು ಯೂಸ್ ಮಾಡಬಹುದು ಅಂತಲೇ ಹೇಳ್ಬೋದು. ಏನಿದು ಜಸ್ಟ್ ಸಿಂಪಲ್ ಆಗಿರುವಂತಹ ಒಂದು ಸ್ವಲ್ಪ ಹಳೆ ಬಟ್ಟೆನ ತೊಗೊಂಡ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಯೋಚಿಸ್ತಿದ್ರೆ, ನೋಡಿ ಎರಡೂ ಬದಿಯಲ್ಲೂ ಆಲ್ರೆಡಿ ಇವಾಗ ಸ್ಲೀವ್ಸಿನ ಭಾಗದಲ್ಲಿ ಹೊಲಿಗೆನ ಹಾಕ್ಕೊಂಡಾಗಿದೆ. ಸೊ ಆಲ್ರೆಡಿ ಹೊಲಿಗೆ ಇದೆ. ಹಾಗಾಗಿ ನೀವೇನು ಮಾಡಬೇಕು, ಲಾಸ್ಟ್ ಎಡ್ಜಲ್ಲಿ ಮಾತ್ರ ಹೊಲಿಗೆನ ಹಾಕಬೇಕಾಗತ್ತೆ. ಇದಿಷ್ಟೇ ಹೊಲಿಗೆ ಹಾಕಿದರೆ ಸಾಕು. ಫಟಾಫಟ್ ಅಂತ ಹೇಳಿ ಕೇವಲ 2 ನಿಮಿಷದಲ್ಲಿ ತಯಾರಾಗುವಂತಹ ಒಂದು ಸುಂದರವಾಗಿರುವಂತಹ ವಸ್ತು. ನೋಡಿ, ಈ ರೀತಿ ಹೊಲಿಗೆನ ಹಾಕೊಂಡ ನಂತರ ನೀವೇನು ಮಾಡಬೇಕು, ಇದನ್ನು ಲಾಸ್ಟಲ್ಲಿ ಎಡ್ಜಲ್ಲಿ ನೀವೇನು ಮಾಡಬೇಕು, ಇದನ್ನು ಗಂಟನ್ನು ಹಾಕಿ. ನೋಡಿ, ಈಗ ಉಲ್ಟಾ ಆಗಿರುವಂತಹ ಬಟ್ಟೆ ನಾವೀಗ ಫಸ್ಟ್ ಇದನ್ನು ಉಲ್ಟಾ ಮಾಡಿ ಹೊಲಿಗೆ ಹಾಕ್ಕೊಂಡ್ವಲ್ವ, ಅದನ್ನು ನಾನೀಗ ಸೀದಾ ಮಾಡ್ಕೊಂಡಿದ್ದೀನಿ. ಇದೇನು ಅಜ್ಜಿಯ ಕಾಲದ ಅಡಿಕೆ ಚೀಲ ಅಂದ್ಕೊಂಡ್ರಾ? ಖಂಡಿತವಾಗ್ಲೂ ಅಡಿಕೆ ಚೀಲ ಮಾತ್ರ ನಾನಿಲ್ಲಿ ಹೊಲಿದು ತೋರಿಸ್ತಾ ಇಲ್ಲ. ನೀವೇನು ಮಾಡಿ, ಇವಾಗ ಲಾಸ್ಟಲ್ಲಿ ನೋಡಿ ಈ ರೀತಿ ಹೀಗೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮಡಚಿ ಹೊಲಿದಿರ್ತಾರಲ್ವ, ಅಲ್ಲಿ ನೀವು ಇದನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಜಸ್ಟ್ ಸ್ವಲ್ಪ ನೋಡಿ ಹೀಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನಂತರದಲ್ಲಿ ನೀವು ಮುಂಚೆ ಕಟ್ ಮಾಡಿರುವಂತಹ ಕುರ್ತಾ ಪೀಸಲ್ಲಿ ಸ್ವಲ್ಪ ಉಳಿದಿರುತ್ತಲ್ವ, ಅದರಲ್ಲಿ ನಾನೀಗ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೇವಲ ನೋಡಿ ಈ ರೀತಿ ಇದಿಷ್ಟೇ ಕಟ್ ಮಾಡಿಕೊಂಡ್ರೆ ಆಯಿತು. ಇದನ್ನು ನೀವು ಒಂದು ಪಿನ್ನಿನ ಸಹಾಯದಿಂದ ಅದ್ರ ಒಳಗಡೆ ನಾವೇನು ಸ್ಟಿಚ್ ಮಾಡ್ಕೊಂಡು ಬಂದ್ವಲ್ಲ ಅದ್ರ ಒಳಗಡೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಪಿನ್ನನ್ನು ಹಾಕ್ಕೊಂಡ್ಬಿಟ್ಟು ಜಸ್ಟ್ ಇದ್ರ ಒಳಗಡೆ ನೋಡಿ ಹೀಗೆ ಇನ್ಸರ್ಟ್ ಮಾಡ್ತಾ ಹೋದರೆ ಆಯಿತು. ನೋಡಿ, ಹೀಗೆ
ಜಸ್ಟ್ ಹೀಗೆ ನೀವು ಇದನ್ನ ಒಳಗಡೆ ಹಾಕಿಬಿಟ್ಟು ಅದನ್ನು ಎಂಡ್ವರೆಗೂ ತೊಗೊಂಡು ಬರಬೇಕಾಗತ್ತೆ. ಪಿನ್ ಹಾಕಿದರೆ ನಿಮಗೆ ಈಸಿ ಆಗುತ್ತೆ, ಮುಂದುಗಡೆ ತರಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಈ ರೀತಿ ಹಾಕಿ ಆದಮೇಲೆ ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ, ನೀವು ಇದ್ರ ಒಳಗಡೆ ವಾಟರ್ ಬಾಟಲನ್ನು ಹಾಕಿಬಿಟ್ಟು ಇಡಬಹುದು, ಅಥವಾ ಈ ಮಳೆಗಾಲ ಮುಗೀತು ಅಂದರೆ ಛತ್ರಿಗಳನ್ನು ಹಾಕಿಬಿಟ್ಟು ಕೂಡ ಇಡಬಹುದು. ಛತ್ರಿ ಹಾಕಿ ಇಡಲಿಕ್ಕೆ ಕೂಡ ಇದು ಯೂಸ್ ಆಗುತ್ತೆ. ಛತ್ರಿ ಎಲ್ಲ ಸ್ವಲ್ಪ ಗಲೀಜಾಗುತ್ತೆ, ಮಣ್ಣಾಗುತ್ತೆ ಅಲ್ವಾ, ಅವುಗಳನ್ನು ನೀವು ಅಂಬ್ರೆಲಾ ಹಾಕಿ ಇಡಲಿಕ್ಕೆ ಕೂಡ ನೀವು ಇದನ್ನು ಬಳಸಬಹುದು. ನೋಡಿ, ಈ ರೀತಿ ನಾನೀಗ ವಾಟರ್ ಬಾಟಲಿಗೆ ನಾನು ಈ ರೀತಿ ಡ್ರೆಸ್ಸನ್ನು ಹೊಲಿದಿದ್ದೀನಿ. ಧೂಳಾಗೋದಿಲ್ಲ, ನೀಟಾಗಿ ಕಾಣಿಸುತ್ತೆ. ಹಾಗೆಯೇ ನೋಡಿ, ವಾಷಬಲ್ ಕೂಡ, ನಾವಿದನ್ನು ವಾಶ್ ಮಾಡಿ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ ಹೀಗೆ ನೋಡಿ, ಫಟಾಫಟ್ ಅಂತ ಹೇಳಿ ಜಸ್ಟ್ ಒಂದೇ ಒಂದು ಹೊಲಿಗೆಯಿಂದ ನಾವು ಎಷ್ಟು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ವಿ ಅಂತ ಹೇಳಿ. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಒಳ್ಳೆ ಕಂಡೀಷನಲ್ಲಿರುವಂತಹ ಬಟ್ಟೆಗಳನ್ನು ನೋಡಿ, ಈಗ ಫ್ರಾಕು ತುಂಬ ಚೆನ್ನಾಗಿದೆ, ಸ್ವಲ್ಪ ಕೂಡ ಅದು ಲಡ್ಡಾಗಿಲ್ಲ ಬಟ್ಟೆ, ಬಟ್ ಇಲ್ಲಿ ಸ್ವಲ್ಪ ಹೊಲಿಗೆ ಬಿಚ್ಚಿದೆ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಈ ಫ್ರಾಕನ್ನು ಕಟ್ ಮಾಡಿಬಿಟ್ಟು ಒಂದು ಉಪಯುಕ್ತವಾದಂತಹ ವಸ್ತುನ ರೆಡಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ. ಮೊದಲನೇದಾಗಿ ನಾನೇನು ಮಾಡ್ತಾಯಿದ್ದೀನಿ, ಈ ಫ್ರಾಕನ್ನು ಹಾಸ್ಕೊಂಡ್ಬಿಟ್ಟು ನೋಡಿ 2 ಪಾರ್ಟಾಗಿ ಇಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಪಾರ್ಟನ್ನು ನನಗೆ ಬೇಡ ಇವಾಗ, ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನಿಮಗೆ ಆಲ್ರೆಡಿ ಇವಾಗ ನಮ್ಮ ಚಾನಲ್ನಲ್ಲಿ ನೀವು ನೋಡ್ತಾ ಇರ್ಬೋದು, ಹಳೆಯ ಬಟ್ಟೆಗಳಿಂದ ನೀವು ಯಾವ್ಯಾವ ರೀತಿ ರಿಯೂಸ್ ಮಾಡ್ಕೋಬಹುದು ಅದನ್ನು ಅಂತ ಹೇಳಿ ನಾವು ಈಗ ಆಲ್ರೆಡಿ ತುಂಬ ವಿಡಿಯೋ ತೋರಿಸಿದ್ದೀವಿ. ಸೊ ಹಾಗಾಗಿ ನಮ್ಮ ಚಾನಲ್ನ ನೋಡ್ತಾನೆ ಇರಿ, ನಿಮಗಿನ್ನೂ ಉಪಯುಕ್ತವಾಗಿರುವಂತಹ ವಿಡಿಯೋಗಳು ಸಿಗ್ತಾನೆ ಹೋಗುತ್ತೆ. ನೋಡಿ, ಮೇಲ್ಗಡೆ ಭಾಗವನ್ನು ನಾನು ಕಟ್ ಮಾಡ್ಕೊಂಡ ನಂತರ ಮತ್ತೆ ನಾನು ಸೈಡಿಗೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫುಲ್ ಇವಾಗ ಓಪನ್ ಆಗುತ್ತೆ. ಇದು ಫ್ರಾಕಿಗೆ ಹೆಂಗೆ ಡಬಲ್ ಲೇಯರ್ ಇತ್ತಲ್ವಾ, ಇದನ್ನು ನಾವು ಹೀಗೆ ಕಟ್ ಮಾಡ್ಕೊಂಡ್ಬಿಟ್ರೆ ಸೈಡಿಗೆ ಫುಲ್ಲು ಸಿಂಗಲ್ ಲೇಯರ್ ಆಗಿ ಪೂರ್ತಿ ಓಪನ್ ಆಗಿರುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ನೀವು. ನೋಡಿ, ಈ ಫ್ರಾಕ್ಗಳೆಲ್ಲ ಒರೆಸ್ಲಿಕ್ಕೂ ಬರಲ್ಲ, ಹಾಗೇ ನಮಗೆ ಹಾಕಲಿಕ್ಕೂ ಆಗ್ತಿಲ್ಲ ಅಂತ ಹೇಳಿ ನೀವೇನು ಮಾಡ್ತೀರಿ, ಬಿಸಾಕ್ಬಿಡ್ತೀರಿ ಅಲ್ವಾ. ಸ್ವಲ್ಪ ದಿನ ಆದ ತಕ್ಷಣ, ಅಥವಾ ಇದು ಹಾಕಿ ಬೇಜಾರಾಯಿತು ಅಂದ ತಕ್ಷಣ ನಾವೇನು ಮಾಡ್ತೀವಿ, ಬಟ್ಟೆಗಳನ್ನು ಬಿಸಾಕ್ಬಿಡ್ತೀವಿ. ಬಟ್ ಇದು ಕಾಟನ್ ಆಗಿದ್ದರೆ ಸ್ವಲ್ಪ ಒರೆಸ್ಲಿಕ್ಕಾದರೂ ನಾವು ಯೂಸ್ ಮಾಡ್ತೀವಿ. ಬಟ್ ಕಾಟನ್ ಅಲ್ಲ ಅಂತ ಅಂದ್ಕೊಳ್ಳಿ, ಆಗ ನಮಗೆ ಉಳಿದಿರೋದೇನು ಬಿಸಾಕೋದಷ್ಟೇ ಆಗಿರುತ್ತೆ. ಸೊ ಈ ಥರ ನಮಗೆ ಕಾಟನ್ ಅಲ್ಲದೆ ಇರೋಂತಹ ಬಟ್ಟೆಗಳನ್ನು ಯಾವ ರೀತಿ ಯೂಸ್ ಮಾಡಬಹುದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ, ಈ ಫ್ರಾಕನ್ನು ನಾನು ಪೂರ್ತಿ ಸಿಂಗಲ್ ಲೇಯರ್ ಆಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ, ಮೇಲ್ಗಡೆ ಭಾಗವನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಹಾಗೆಯೇ ಸೈಡ್ ಇದ್ದಿದ್ದ ಹೊಲಿಗೆನೂ ಕೂಡ ನಾನು ಬಿಚ್ಚಿದ್ದೀನಿ. ಈಗ ಪೂರ್ತಿ ಒಂದೇ ಲೇಯರ್ ಆಯಿತು. ಇದಾದ ನಂತರ ನೋಡಿ, ಒಂದು ಹಳೆಯದಾದಂತಹ ನಾನಿಲ್ಲಿ ಟವಲನ್ನು ತೊಗೊಂಡಿದ್ದೀನಿ. ಏನಾದರೂ ಕಲೆ ಆಗಿತ್ತು ಅಂತ ಹೇಳಿ ನಾವು ಬಿಟ್ಬಿಟ್ಟಿರ್ತೀವಲ್ವಾ, ಅಥವಾ ಇದು ಒರೆಸಿ ಬೇಜಾರಾಯ್ತಪ್ಪ ತುಂಬ ಹಳೇದು ಅಂತ ಕೂಡ ನಾವು ಬಿಟ್ಟಿರ್ತೀವಿ. ಸೊ ಅಂಥ ಟವಲನ್ನು ನಾನೀಗ ಯೂಸ್ ಮಾಡಿಕೊಂಡು ಒಂದು ವಸ್ತುನ ನಾನು ರೆಡಿ ಮಾಡ್ತಾಯಿದ್ದೀನಿ. ನೀವು ಅದಕ್ಕಾಗಿ ಏನು ಮಾಡಬೇಕು ಅಂದರೆ ನೋಡಿ, ಈ ಟವಲನ್ನು ಎಡ್ಜಿರುತ್ತಲ್ಲ, ಅಂಚಿರುತ್ತಲ್ವ, ಕರೆಕ್ಟಾಗಿ ನೋಡಿ ಆ ಟವಲ್ ಸೈಜಿಗೆ ನಾವೇನು ಮಾಡಬೇಕು, ಇದನ್ನು ಕಟ್ ಮಾಡ್ಕೋಬೇಕು. ಈ ಫ್ರಾಕ್ ನಾವೇನು ಕಟ್ ಮಾಡ್ಕೊಂಡ್ವಲ್ಲ ಬಟ್ಟೆನ, ಅದನ್ನು ನೋಡಿ ಹೀಗೆ ಅಳತೆ ನೋಡಿಕೊಂಡು ನೀವು ಅದು ಟವಲ್ ಎಷ್ಟಿದೆಯಲ್ಲ ಅಳತೆ, ಅದೇ ಅಳತೆಯಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೇಕು. ಇದು ಜಾಸ್ತಿ ಇರೋ ಕಾರಣ ನಾನೇನು ಮಾಡ್ತೀನಿ, ಈಗ ಅದನ್ನು ಕಟ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ಆಯಿತಾ, ಅದು ತೊಗೊಬಂದು ಹಾಗೆ ಹೊಲಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ನಾನೀಗೇನು ಅಂಚಲ್ಲಿ ತೋರಿಸಿದ್ನಲ್ಲ ನಿಮಗೆ, ಆ ಪೂರ್ತಿ ನೋಡಿ ಅಂಚನ್ನು ನಾನಿಲ್ಲಿ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಜಾಸ್ತಿ ಆಗಿರುವಂತಹ ಬಟ್ಟೆನ, ಅದೇನು ಟವಲ್ ಎಷ್ಟಿದೆಯಲ್ಲ ಅಷ್ಟಕ್ಕೆ ಮಾತ್ರ ನಮಗೆ ಬೇಕಾಗಿರೋದು ಈ ಬಟ್ಟೆ. ಸೊ ಜಾಸ್ತಿ ಆಗಿರುವ ಬಟ್ಟೆನ ನಾವೇನು ಮಾಡೋಣ, ಕಟ್ ಮಾಡ್ಕೊಂಬಿಡೋಣ. ನಮಗಿದು ಅವಶ್ಯಕತೆ ಇಲ್ಲ ಇವಾಗ. ಸೊ ಹಾಗಾಗಿ ಬೇರೆ ಇನ್ಯಾವುದಕ್ಕಾದ್ರೂ ಯೂಸ್ ಮಾಡಿದ್ರಾಯ್ತು. ಈಗ ಇದೆಷ್ಟು ಅಳತೆಯಲ್ಲಿ ಇದೆಯಲ್ಲ, ಸೊ ಅದನ್ನು ಬಿಟ್ಬಿಟ್ಟು ಉಳಿದದ್ದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪೂರ್ತಿಯಾಗಿ ನೀವು ಟವಲ್ಲು ಮತ್ತು ಹಾಗೆ ನಾವು ತೊಗೊಂಡಿರುವಂಥ ಈ ಫ್ರಾಕಿನ ಬಟ್ಟೆ ಇದೆರಡೂ ಕೂಡ ನೀಟಾಗಿ ಒಂದೇ ಲೆವೆಲಲ್ಲಿ ಇರಬೇಕು. ಸ್ವಲ್ಪ ಕೂಡ ಜಾಸ್ತಿ ಏನೂ ಬೇಕಾಗಿಲ್ಲ. ನೋಡಿ, ಇದಿಷ್ಟು ಪೂರ್ತಿ ನಾನು ಈಗ
ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೀವೇನು ಮಾಡಬೇಕು, ಪೂರ್ತಿಯಾಗಿ ಟವಲನ್ನು 4 ಬದಿಯಲ್ಲೂ ಕೂಡ ಹೊಲಿಗೆನ ಹಾಕ್ಕೊಂಬರ್ಬೇಕು. ನಾನೀಗ ನೋಡಿ ಹೊಲಿಗೆನ ನಾನು ಈಗ ಒಂದು ಬದಿಯಲ್ಲಿ ಮುಂಚೆ ಹಾಕಿದ್ದು ತೋರಿಸಿದ್ದಾಗಿತ್ತು. ಈಗ 4 ಬದಿಯಲ್ಲೂ ನೀಟಾಗಿ ಹೊಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಹೀಗೆ ಕೆಳಗಡೆ ಟವಲ್ ಬರಬೇಕು, ಮೇಲ್ಗಡೆ ಫ್ರಾಕ್ ಬರಬೇಕು. ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಅಂದ್ಕೊತಿರ್ಬೋದು. ವೆಯ್ಟ್ ಫುಲ್ ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ ಈ ರೀತಿ ನೋಡಿ ಈಗ ಈ ಥರ ಆಗಿದೆ. ನಾನೇನು ಮಾಡಿದ್ದೀನಿ, ಸೈಡಿಗೆ ಹಾಗೆಯೇ ಪೂರ್ತಿಯಾಗಿ ನಾನು 4 ಬದಿಯಲ್ಲೂ ಕೂಡ ನೀಟಾಗಿ ಹೊಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಂದರವಾಗಿರುವಂತಹ ಮ್ಯಾಟು ರೆಡಿ ಆಯಿತು. ನೀವು ಇದನ್ನು ಬೆಡ್ ಕೆಳಗಡೆ ಕೂಡ ಹಾಕಬಹುದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಮ್ಯಾಟ್ಗಳನ್ನು ನೀವು ಬೆಡ್ ಕೆಳಗಡೆ ಉದ್ದಕ್ಕೆ ಹೀಗೆ ಹಾಕಿದರೆ ನಿಮ್ಮ ಬೆಡ್ ಸ್ಪ್ರೆಡ್ ಕೂಡ ಗಲೀಜಾಗೋದಿಲ್ಲ, ತುಂಬ ನೀಟಾಗಿರುತ್ತೆ. ಅಥವಾ ನೀವು ಮಕ್ಕಳಿಗೆ ಹೋಮ್ವರ್ಕ್ ಬರಲಿಕ್ಕೆ ಅವಾಗೆಲ್ಲ ನೀವು ಕೆಳಗಡೆ ಇದನ್ನು ಮ್ಯಾಟ್ ಥರ ಹಾಕಿಬಿಟ್ಟು ಅವ್ರನ್ನ ಕೂರಿಸ್ಲಿಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಅಥವಾ ಕಾಲು ಒರೆಸೋಕ್ಕೆ ಕೂಡ ನೀವು ಹಾಕಬಹುದು. ಅಥವಾ TV ಟೇಬಲ್ಲಿಗೆ ನೀವು ಮೇಲ್ಗಡೆ ಕೂಡ ಇದನ್ನು ಹಾಕ್ಬೋದು. ಅಥವಾ ಊಟಕ್ಕೆ ಕೂತ್ಕೊಂಡಾಗ ಪಂತಿ ಚಾಪಿ ಥರ ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಮಲ್ಟಿಪರ್ಪಸ್ ನೀವು ಯೂಸ್ ಮಾಡ್ಕೋಬಹುದು. ಈ ಥರ ಬಟ್ಟೆನ ನಾವು ಹೊಲಿದ್ಬಿಟ್ಟು ಎಷ್ಟೆಲ್ಲ ನಿಮಗೆ ಉಪಯೋಗ ಇದೆ ಅಂದರೆ ಇನ್ಮೇಲೆ ನೀವು ಈ ರೀತಿ ಬಟ್ಟೆಗಳನ್ನು ಬಿಸಾಕೋದಿಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಪಂತಿ ಚಾಪಿ ಥರ ಯೂಸ್ ಮಾಡಲಿಕ್ಕಂತೂ ಸಖತ್ತಾಗಿದೆ. ಹಾಗೆಯೇ ಮಕ್ಕಳಿಗೆ ನೆಲದ ಮೇಲೆ ಕೂರುವಾಗ ಇದನ್ನು ಹಾಸ್ಬಿಟ್ಟು ಕೂರ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಯೂಸ್ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ ಬೇಕು ಅಂದರೆ ನೀವೇನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಹೊಸಬ್ರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು, ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.